ಇತ್ತೀಚೆಗೆ ಆನ್ಲೈನಲ್ಲಿ US$ ಬಗ್ಗೆ ಒಂದು ಕತೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋದನ್ನ ಎಲ್ರೂ ನೋಡಿರ್ಬೋದು. ಜಾಗತಿಕ ಹಣಕಾಸು ವ್ಯವಸ್ಥೆ ಕುಸಿದು ಬೀಳುತ್ತೆ, ಡಾಲರ್ನ ಸಾಮ್ರಾಜ್ಯ ಮುಗೀತು ಅನ್ನೋ ಮಾತುಗಳು ಜೋರಾಗೆ ಕೇಳಿಬರ್ತಿವೆ. ಹಾಗಾದ್ರೆ ಈ ಕತೆಯ ಹಿಂದಿನ ಅಸಲಿ ಸತ್ಯವಾದ್ರೂ ಏನು? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಎಲ್ಲೆಡೆ ಹರಿದಾಡ್ತಿರುವ ಆ ಹೇಳಿಕೆನೇ ಇದು. ಸೌದಿ ಅರೇಬಿಯಾ ಮತ್ತು ಅಮೆರಿಕಾದ ನಡುವಿನ ಪೆಟ್ರೋಡಾಲರ್ ಒಪ್ಪಂದ ಮುಗಿದೇ ಹೋಯಿತು, ಇನ್ನು ಡಾಲರ್ನ ಕತೆ ಮುಗೀತು ಅಂತ ಹಲವರು ವಾದಿಸ್ತಿದ್ದಾರೆ. ಇದೇ ನಾವು ಇಂದು ಪರಿಶೀಲಿಸಲಿರುವ ಮುಖ್ಯ ಮಿಥ್ಯ. ಸರಿ, ಮೊಟ್ಟಮೊದಲನೆಯದಾಗಿ ಒಂದು ವಿಷಯ ಸ್ಪಷ್ಟಪಡಿಸ್ಬಿಡೋಣ. ಈ ಸುದ್ದಿ ಸಂಪೂರ್ಣವಾಗಿ ಸುಳ್ಳು. ಇದು ನಮ್ಮ ಮಾತಲ್ಲ, ಬದಲಾಗಿ ಪ್ರತಿಷ್ಠಿತ ಫ್ಯಾಕ್ಟ್ ಚೆಕಿಂಗ್ ಸಂಸ್ಥೆ ಪಾಲಿಟಿಫ್ಯಾಕ್ಟ್ನ ತೀರ್ಮಾನ. ಆದ್ರೆ ಒಂದು ಸುಳ್ಳು ಸುದ್ದಿ ಇಷ್ಟೊಂದು ವೈರಲ್ ಆಗಿದ್ದಾದ್ರೂ ಯಾಕೆ? ಇದರ ಹಿಂದಿನ ನಿಜವಾದ ಕಥೆ ಏನು? ಸರಿ, ಈ ವದಂತಿಯ ಹಿಂದಿನ ನಿಜವಾದ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಈ ಪೆಟ್ರೋಡಾಲರ್ ಅನ್ನೋ ಮಿಥ್ಯೆಯನ್ನೇ ಬಿಡಿಸಿ ನೋಡ್ಬೇಕು. ಏನಿದು ಪೆಟ್ರೋಡಾಲರ್? ಹಂಗೆಂದು ಒಪ್ಪಂದ ನಿಜವಾಗಿಯೂ ಇತ್ತಾ? ಸ್ವಲ್ಪ ಇತಿಹಾಸವನ್ನ ನೋಡೋಣ ಬನ್ನಿ. 1974ರಲ್ಲಿ ಅಮೆರಿಕ ಮತ್ತು ಸೌದಿ ಅರೇಬಿಯಾ ನಡುವೆ ಒಂದು ಒಪ್ಪಂದ ಆಗಿದ್ದು ನಿಜ. ಆದ್ರೆ ಅದು ನೀವು ಕೇವಲ ಡಾಲರ್ನಲ್ಲೇ ತೈಲ ಮಾರಬೇಕು ಅಂತ ಹೇಳುವ ಒಪ್ಪಂದ ಆಗಿರ್ಲಿಲ್ಲ. ಬದಲಾಗಿ ಅದು ಆರ್ಥಿಕ ಸಹಕಾರಕ್ಕಾಗಿ ಮಾಡಿಕೊಂಡ ಒಂದು ವ್ಯವಸ್ಥೆ. ಅಂದ್ರೆ ತೈಲ ಮಾರಾಟದಿಂದ ಬಂದ ಹಣವನ್ನು ಸೌದಿ ಅರೇಬಿಯಾ ಅಮೆರಿಕದ ಆರ್ಥಿಕತೆಯಲ್ಲಿ ಮತ್ತೆ ಹೂಡಿಕೆ ಮಾಡಬೇಕು ಅನ್ನೋದಷ್ಟೇ ಅದರ ಮುಖ್ಯ ಉದ್ದೇಶವಾಗಿತ್ತು. ಹಾಗಾಗಿ 50 ವರ್ಷದ ಒಪ್ಪಂದ ಮುಗೀತು, ಅದಕ್ಕೆ ಡಾಲರ್ ಬೀಳುತ್ತೆ ಅನ್ನೋ ಮಾತೆ ಸುಳ್ಳು. ಈಗ ನೋಡಿ, ಈ ಸ್ಲೈಡ್ನಲ್ಲಿರೋದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇತಿಹಾಸಕಾರ ಡೇವಿಡ್ ವೈಟ್ ಹೇಳೋ ಹಾಗೆ ಹೆಚ್ಚಿನವರು ಅಂದುಕೊಂಡಿರೋದೇ ಉಲ್ಟಾ. ಅಂದ್ರೆ ತೈಲವನ್ನು ಡಾಲರ್ನಲ್ಲಿ ಮಾರಿದ್ದಕ್ಕೆ ಡಾಲರ್ ಶಕ್ತಿಯುತವಾಗಿದ್ದಲ್ಲ, ಬದಲಾಗಿ ಡಾಲರ್ ಆಗಲೇ ಜಾಗತಿಕವಾಗಿ ತುಂಬಾನೇ ಶಕ್ತಿಯುತವಾಗಿದ್ರಿಂದ ತೈಲ ವ್ಯವಹಾರ ಅದರಲ್ಲಿ ನಡೀತಿತ್ತು. ಕಾರಣ ಮತ್ತು ಪರಿಣಾಮದ ನಡುವಿನ ವ್ಯತ್ಯಾಸವನ್ನ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಪೆಟ್ರೋಡಾಲರ್ ಕತೆ ಸುಳ್ಳು ಅಂತ ಗೊತ್ತಾಯ್ತು. ಹಾಗಿದ್ರೆ ಜಾಗತಿಕ ಹಣಕಾಸು ವ್ಯವಸ್ಥೆಗೆ ನಿಜವಾದ ಸವಾಲಿರೋದು ಎಲ್ಲಿ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಜಗತ್ತಿನಾದ್ಯಂತ ಹಣದ ಚಲಾವಣೆಯ ಹಿಂದಿರುವ ಅಸಲಿ ವ್ಯವಸ್ಥೆಯನ್ನ ನೋಡ್ಬೇಕು. ಅದರ ಹೆಸರು ಸ್ವಿಫ್ಟ್. ಏನಿದು ಸ್ವಿಫ್ಟ್ ಅಂದ್ರೆ? ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್. ಇದು ಜಗತ್ತಿನಾದ್ಯಂತ 11,000ಕ್ಕೂ ಹೆಚ್ಚು ಬ್ಯಾಂಕ್ಗಳನ್ನ ಸಂಪರ್ಕಿಸುವ ಒಂದು ಮೆಸೇಜಿಂಗ್ ಸಿಸ್ಟಮ್ ಅಷ್ಟೇ. ಪ್ರತಿದಿನ 44 ಮಿಲಿಯನ್ಗಿಂತಲೂ ಹೆಚ್ಚು ಹಣಕಾಸು ಸಂದೇಶಗಳು ಇದರ ಮೂಲಕ ರವಾನೆಯಾಗ್ತವೆ. ಈ ಸ್ವಿಫ್ಟ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಹೋಲಿಕೆ ಇದೆ. ಸ್ವಿಫ್ಟ್ ಅನ್ನೋದು ಜಿಮೇಲ್ ಇದ್ದ ಹಾಗೆ. ಅದು ಕೇವಲ ಸಂದೇಶ ಕಳಿಸುತ್ತೆ, ಈ ಖಾತೆಯಿಂದ ಆ ಖಾತೆಗೆ ಇಷ್ಟು ಹಣ ಹಾಕಿ ಅಂತ ಅಷ್ಟೇ. ಅದು ನೇರವಾಗಿ ಹಣವನ್ನೇನೋ ವರ್ಗಾವಣೆ ಮಾಡೋದಿಲ್ಲ. ನಿಜವಾದ ಹಣ ವರ್ಗಾವಣೆ ಆಗೋದು ಬ್ಯಾಂಕ್ಗಳ ಮೂಲಕ, ಅಂದ್ರೆ ವೆನ್ಮೋ ಅಥವಾ ಗೂಗಲ್ ಪೇ ತರಹ. ಸೊ ಸ್ವಿಫ್ಟ್ ಕೇವಲ ಒಂದು ಸಂದೇಶವಾಹಕ ಅಷ್ಟೇ. ಈ ವ್ಯವಸ್ಥೆ ಎಷ್ಟು ದೊಡ್ಡದು ಅಂತ ಒಂದು ಕಲ್ಪನೆ ಬೇಕಾ? 2020ರಲ್ಲಿ ಜಾಗತಿಕವಾಗಿ ಉದ್ಯಮಗಳು ಗಡಿಯಾಚೆ ವರ್ಗಾಯಿಸಿದ ಒಟ್ಟು ಹಣ ಬರೋಬ್ಬರಿ $23.5 ಟ್ರಿಲಿಯನ್. ಆದರೆ ಆ ವರ್ಗಾವಣೆಗಳನ್ನ ಪ್ರಾಸೆಸ್ ಮಾಡೋಕೆ ಆದ ಒಟ್ಟು ಖರ್ಚೆಷ್ಟು ಗೊತ್ತಾ? $120 ಬಿಲಿಯನ್. ಇದು ಈಗಿನ ಸಿಸ್ಟಮಲ್ಲಿರೋ ಒಂದು ದೊಡ್ಡ ಸಮಸ್ಯೆ. $120 ಬಿಲಿಯನ್ ಅಂದ್ರೆ ಎಷ್ಟು ಅಂತ ಊಹಿಸೋಕ್ಕೂ ಕಷ್ಟ ಅಲ್ವಾ? ಹೀಗೆ ಯೋಚಿಸಿ, ಮೊರಾಕೊ ದೇಶದ 1 ವರ್ಷದ ಸಂಪೂರ್ಣ ರಾಷ್ಟ್ರೀಯ ಆದಾಯ ಎಷ್ಟಿದೆಯೋ ಅಷ್ಟು ಹಣ. ಇಷ್ಟೊಂದು ದೊಡ್ಡ ಮೊತ್ತ ಕೇವಲ ಹಣ ವರ್ಗಾವಣೆ ಶುಲ್ಕವಾದಿ ಹೋಗ್ತಿದೆ. ಅಂದ್ರೆ ಇದು ತುಂಬಾನೇ ನಿಧಾನ ಮತ್ತು ದುಬಾರಿ ವ್ಯವಸ್ಥೆ. ನೋಡಿ, ಇದೇ ಅಸಲಿ ಸಮಸ್ಯೆ. ಈ ದುಬಾರಿ ಮತ್ತು ನಿಧಾನಗತಿಯ ವ್ಯವಸ್ಥೆಗೆ ಪರ್ಯಾಯವನ್ನ ನಿರ್ಮಿಸಲು ಜಗತ್ತಿನಲ್ಲಿ ಪ್ರಯತ್ನಗಳು ನಡೀತಾನೇ ಇವೆ. ಡಾಲರ್ನ ಪ್ರಾಬಲ್ಯಕ್ಕೆ ನಿಜವಾದ ಸವಾಲಿರೋದು ಇಲ್ಲಿಯೇ ಹೊರತು ಆ ಪೆಟ್ರೋಡಾಲರ್ ವದಂತಿಯಲ್ಲ. ಈಗಿರೋ ಪಾಶ್ಚಿಮಾತ್ಯ ವ್ಯವಸ್ಥೆಯಲ್ಲಿ ಸ್ವಿಫ್ಟ್ ಮೆಸೇಜ್ ಕಳಿಸಿದ್ರೆ ಚಿಪ್ಸ್ ಅನ್ನೋ ಇನ್ನೊಂದು ಸಿಸ್ಟಮ್ ಹಣವನ್ನ ಸೆಟಲ್ ಮಾಡುತ್ತೆ. ಅಂದ್ರೆ ಎರಡೂ ಬೇರೆ ಬೇರೆ. ಆದ್ರೆ ಚೀನಾದ ನೇತೃತ್ವದಲ್ಲಿ ಬರ್ತಿರೋ CIPS ಮತ್ತು ಬ್ರಿಡ್ಜ್ನಂತಹ ಪರ್ಯಾಯಗಳು ಸಂದೇಶ ಮತ್ತು ಸೆಟಲ್ಮೆಂಟ್ ಎರಡನ್ನೂ ಒಂದೇ ಕಡೆ ಮಾಡ್ತವೆ. ಇವುಗಳ ಗುರಿ ಸ್ಪಷ್ಟವಾಗಿದೆ: ವೇಗವಾಗಿ, ಅಗ್ಗವಾಗಿ ಮತ್ತು ಮುಖ್ಯವಾಗಿ ಪಾಶ್ಚಿಮಾತ್ಯ ದೇಶಗಳ ಆರ್ಥಿಕ ನಿರ್ಬಂಧಗಳಿಂದ ಫ್ರೀಯಾಗಿ ವ್ಯವಹಾರ ಮಾಡೋದು. ಈ ಪರ್ಯಾಯ ವ್ಯವಸ್ಥೆಗಳು ಕೇವಲ ಥಿಯರಿ ಅಲ್ಲ, ಈಗಾಗಲೇ ಬಳಕೆಯಲ್ಲಿವೆ. ಉದಾಹರಣೆಗೆ, ರಷ್ಯಾದ ಬ್ಯಾಂಕುಗಳನ್ನ ಸ್ವಿಫ್ಟ್ನಿಂದ ಬ್ಯಾನ್ ಮಾಡಿದಾಗ ಬಾಂಗ್ಲಾದೇಶ ರಷ್ಯಾಕ್ಕೆ ಹಣ ಪಾವತಿಸಬೇಕಿತ್ತು. ಆಗ ಅವರು ಚೀನಾದ CIPS ವ್ಯವಸ್ಥೆಯನ್ನ ಬಳಸಿದ್ರು.
ಈ ವ್ಯವಹಾರ ಚೀನಾದ ಯುವಾನ್ ಕರೆನ್ಸಿಯಲ್ಲಿ ನಡೀತು, ಅಂದ್ರೆ ಸ್ವಿಫ್ಟ್ ಮತ್ತು ಡಾಲರ್ ಎರಡನ್ನೂ ಸಂಪೂರ್ಣವಾಗಿ ಬೈಪಾಸ್ ಮಾಡಲಾಯಿತು. ಇಷ್ಟೇ ಅಲ್ಲ, ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಚೀನಾ, ಯುಎಇ, ಥಾಯ್ಲ್ಯಾಂಡ್ ಮತ್ತು ಹಾಂಗ್ಕಾಂಗ್ ಜೊತೆ ಸೇರಿ ಬ್ರಿಡ್ಜ್ ಅನ್ನೋ ಪ್ರಾಜೆಕ್ಟ್ ನಡೆಸ್ತಿದೆ. ಇದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳನ್ನ ಬಳಸಿ ಗಡಿಯಾಚೆ ತಕ್ಷಣಕ್ಕೆ ಹಣ ವರ್ಗಾವಣೆ ಮಾಡೋ ಪ್ರಯೋಗ. 2022ರಲ್ಲಿ ಇದು ತನ್ನ ಮೊದಲ ರಿಯಲ್ ಮನಿ ಟೆಸ್ಟ್ನಲ್ಲಿ $22 ಮಿಲಿಯನ್ ಅನ್ನು ಯಶಸ್ವಿಯಾಗಿ ಸೆಟಲ್ ಕೂಡ ಮಾಡಿದೆ. ಹಾಗಾದ್ರೆ ಇದೆಲ್ಲದರಿಂದ ನಾವು ಯಾವ ತೀರ್ಮಾನಕ್ಕೆ ಬರಬಹುದು? ಜಾಗತಿಕ ಹಣಕಾಸು ವ್ಯವಸ್ಥೆ ಒಂದು ದೊಡ್ಡ ಬದಲಾವಣೆಯ ಹಂತದಲ್ಲಿದೆ. ಇದು ಡಾಲರ್ ಒಂದೇ ರಾತ್ರಿ ಕುಸಿದು ಬೀಳುತ್ತೆ ಅನ್ನೋದ್ರ ಬಗ್ಗೆ ಅಲ್ಲ, ಬದಲಿಗೆ ಒಂದು ಹೊಸ, ಹಲವು ಕೇಂದ್ರಗಳಿರುವ ವ್ಯವಸ್ಥೆ ಹುಟ್ಟುಕೊಳ್ತಿದೆ ಅನ್ನೋದ್ರ ಬಗ್ಗೆ. ಸರಿ, ಈ ಇಡೀ ಚರ್ಚೆಯ ಸಾರಾಂಶ ಏನು? 1. ಪೆಟ್ರೋಡಾಲರ್ ಕುಸಿತದ ವದಂತಿ ಶುದ್ಧ ಸುಳ್ಳು. 2. ನಿಜವಾದ ಬದಲಾವಣೆ ನಡೆಯುತ್ತಿರೋದು ಈಗಿನ ದುಬಾರಿ ಸ್ವಿಫ್ಟ್ ವ್ಯವಸ್ಥೆಗೆ ಪರ್ಯಾಯಗಳು ಹುಟ್ಟಿಕೊಳ್ಳುತ್ತಿರುವುದರಲ್ಲಿ. 3. ಚೀನಾದಂತಹ ದೇಶಗಳು ನಿರ್ಮಿಸುತ್ತಿರುವ ಈ ಹೊಸ ವ್ಯವಸ್ಥೆಗಳು ನಿರ್ಬಂಧಗಳನ್ನು ತಪ್ಪಿಸಲು ಮತ್ತು ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಕೊನೆಯದಾಗಿ, ಇದರ ಅರ್ಥ ಡಾಲರ್ ಒಂದೇ ದಿನದಲ್ಲಿ ಕುಸಿದು ಬೀಳುವುದಿಲ್ಲ, ಬದಲಿಗೆ ಜಾಗತಿಕ ಪಾವತಿ ವ್ಯವಸ್ಥೆಗಳು ನಿಧಾನವಾಗಿ ಬೇರೆ ಬೇರೆ ಕರೆನ್ಸಿಗಳತ್ತ ವೈವಿಧ್ಯಗೊಳ್ಳುತ್ತಾ ಸಾಗುತ್ತವೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಭವಿಷ್ಯದ ಹಣಕಾಸು ಜಗತ್ತು ಒಂದೇ ಜಾಗತಿಕ ವ್ಯವಸ್ಥೆಯಡಿಯಲ್ಲಿ ಮುಂದುವರಿಯುತ್ತಾ, ಅಥವಾ ಅನೇಕ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸ್ಪರ್ಧಿಗಳು ತಮ್ಮದೇ ಆದ ಪ್ರತ್ಯೇಕ ವ್ಯವಸ್ಥೆಗಳನ್ನು ನಿರ್ಮಿಸಿಕೊಳ್ಳುತ್ತಾರಾ? ಈ ಪ್ರಶ್ನೆ ನಮ್ಮ ಮುಂದಿನ ದಶಕದ ಆರ್ಥಿಕ ಚಿತ್ರಣವನ್ನು ನಿರ್ಧರಿಸಲಿದೆ. ಯೋಚಿಸಿ.